Good morning, student. All of you, welcome to the online class of 8th Standard Social Science. Today, we will take a new lesson in economics. The first lesson, Introduction to Economics. ಅರ್ಥಶಾಸ್ತ್ರದ ಪರಿಚಯ ಎನ್ನುವ ಅಧ್ಯಾಯದ ಬಗ್ಗೆ ತಿಳ್ಕೊಳ್ಳುವ. In this chapter, you learned about the following points. Number 1, meaning of economics and basic concept of economics. The importance of studying economics, identify economic activities through narrating the basic economic problems, the difference between microeconomics and macroeconomics. ಸೊ ಇಲ್ಲಿ ಅರ್ಥಶಾಸ್ತ್ರದ ಪರಿಚಯದಲ್ಲಿ ಮೊದಲಿಗೆ ಅರ್ಥಶಾಸ್ತ್ರ ಎಂದರೇನು, ಅದರ ಮೂಲ ಪರಿಕಲ್ಪನೆಗಳು, ಅರ್ಥಶಾಸ್ತ್ರದ ಅಧ್ಯಯನದ ಪ್ರಯೋಜನಗಳು ಹಾಗೂ ಮೂಲ ಆರ್ಥಿಕ ಚಟುವಟಿಕೆಗಳು ಮತ್ತು ಆರ್ಥಿಕ ಸಮಸ್ಯೆಗಳು, ಮೈಕ್ರೋ ಮತ್ತು ಮ್ಯಾಕ್ರೋ ಎಕನಾಮಿಕ್ಸ್ ನಡುವಿನ ವ್ಯತ್ಯಾಸ, ಸೂಕ್ಷ್ಮ ಮತ್ತು ವಿಶಾಲ ಅರ್ಥಶಾಸ್ತ್ರದ ನಡುವಿನ ವ್ಯತ್ಯಾಸಗಳನ್ನು ನಾವು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನಿಸುವ. ಎಲ್ಲ ವಿವರಗಳು ಬೇಡ, ಮುಖ್ಯಾಂಶಗಳನ್ನು ಮಾತ್ರ, ಯಾಕಂತೇಳಿದರೆ ಇಡೀ ಅಧ್ಯಾಯವನ್ನು ಒಂದು ಪೀರಿಯಡಲ್ಲಿ ಅದನ್ನು ಮುಗಿಸ್ಬೇಕು. ಸೊ ಇಲ್ಲಿ ಕೇವಲ ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ದ ಮೀನಿಂಗ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಎಕನಾಮಿಕ್ಸ್. ದ ಫಸ್ಟ್ ಮೀನಿಂಗ್, we use various things in our daily life. All of you know that. To lead a life, we need the variety of things. These are called goods and services. ದೈನಂದಿನ ಜೀವನ ಸಾಗಿಸಲು ನಮಗೆ ಬೇಕಾಗುವ ಅನೇಕ ವಸ್ತುಗಳು, ಅವುಗಳನ್ನು ನಾವೇನಂತ ಕರಿತೇವೆ? ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಅಂತ ಎಕನಾಮಿಕ್ಸಲ್ಲಿ ಕರಿತೇವೆ. ಸರಕು ಮತ್ತು ಸೇವೆಗಳು ಅಂತ. ಗೂಡ್ಸ್ ಆರ್ ದ ಫಿಸಿಕಲ್ ಆ್ಯಂಡ್ ದ ಟ್ಯಾಂಜಿಬಲ್ and objects like food, clothes, book, bicycle, phone, TV, etc. On the other hand, services are intangible. ವಸ್ತುಗಳಂದರೆ ಕಣ್ಣಿಗೆ ಕಾಣುವಂಥದ್ದು. ಇಲ್ಲಿ ಉದಾಹರಣೆ ಕೊಟ್ಟ ಹಾಗೆ ಸರ್ವಿಸ್ ಅಥವಾ ಸೇವೆ ಅಂದರೆ ಕಣ್ಣಿಗೆ ಕಾಣದೇ ಇರುವಂಥದ್ದು. ದ ಕಾಮನ್ ಸರ್ವಿಸಸ್ ಯೂಸ್ಡ್ ಆರ್ the electricity, transportation, education, medical care, tailoring, music, mobile and internet services. These are intangible. ಅಂದರೆ ಇವು ಅಮೂರ್ತವಾಗಿರುವಂಥದ್ದು ಅಥವಾ ನಮ್ಮ ಕಣ್ಣಿಗೆ ಕಾಣದೇ ಇರುವಂಥದ್ದು, ಆದರೆ ನಾವು ಅದರ ಸೇವೆಯನ್ನು ಪಡಿತೇವೆ ಅಥವಾ ಅನುಭವಿಸ್ತೇವೆ, ಅದು ನಮ್ಮ ಬದುಕಿಗೆ ಬೇಕು. While the people using goods and services are called the consumers. So who they used all these goods and services, they are called consumers. ಈ ವಸ್ತು ಸೇವೆಗಳನ್ನು ಬಳಸುವವರನ್ನು ಏನಂತ ಕರೀತಾರೆ? ಕನ್ಸ್ಯೂಮರ್, ಅಂದರೆ ಗ್ರಾಹಕರು ಅಥವಾ ಅನುಭೋಗಿಗಳು ಅಂತ ಕರೀತಾರೆ. ನೆನಪಿಟ್ಕೊಳ್ಳಿ, ಹೂ ಆರ್ ಕಾಲ್ಡ್ ಕನ್ಸ್ಯೂಮರ್ಸ್. ದ ಪೀಪಲ್ ಹೂ ದೇ ಯೂಸ್ಡ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್, ದೇ ಆರ್ ಕಾಲ್ಡ್ ದ ಕನ್ಸ್ಯೂಮರ್ಸ್. ಪೀಪಲ್ ಎಂಗೇಜ್ಡ್ ಇನ್ ದ ಪ್ರೊಡಕ್ಷನ್ ಆಫ್ ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆರ್ ಕಾಲ್ಡ್ ದ ಪ್ರೊಡ್ಯೂಸರ್ಸ್. ಯಾರು ವಸ್ತು ಮತ್ತು ಸೇವೆಗಳನ್ನು ಉತ್ಪಾದಿಸ್ತಾರೋ ಅವರನ್ನು ಉತ್ಪಾದಕರು ಅಥವಾ ಪ್ರೊಡ್ಯೂಸರ್ ಅಂತ ಕರೀತಾರೆ. ದೀಸ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆರ್ ಮೇಡ್ ಅವೈಲೇಬಲ್ ಟು ಅಸ್ at our place through transporters, traders and shopkeepers who are called distributors. ಯಾರನ್ನ ಅನುಭೋಗಿಗಳು ಅಥವಾ ಗ್ರಾಹಕರು ಅಂತ ಕರೀತಾರೆ, ಯಾರನ್ನ ಉತ್ಪಾದಕರು ಅಂತ ಕರೀತಾರೆ, ಯಾರನ್ನ ವಿತರಕರು ಅಂತ ಕರೀತಾರೆ. ಉತ್ಪಾದನೆಯ ಸ್ಥಳದಿಂದ ವಸ್ತು ಮತ್ತು ಸೇವೆಯನ್ನು ನಮ್ಮ ಮನೆ ಬಾಗಿಲಿಗೆ ತಲುಪಿಸಲು ಸಹಾಯ ಮಾಡುವ ಯಾರೆಲ್ಲ? ಟ್ರಾನ್ಸ್ಪೋರ್ಟರ್ಸ್, ಸಾಗಾಟಗಾರರು, ವ್ಯಾಪಾರಿಗಳು, ಅಂಗಡಿ ಮಾಲೀಕರು, ಇವರನ್ನೆಲ್ಲರನ್ನ ವಿತರಕರು ಅಂತ ಕರೀತಾರೆ. ಒಂದು ವಸ್ತು ಉತ್ಪಾದನೆಯಾದ ಸ್ಥಳದಿಂದ ನಮ್ಮ ಕೈ ಸೇರಲು ಸಹಾಯ ಮಾಡುವ ಎಲ್ಲ ವ್ಯಕ್ತಿಗಳನ್ನು ಅವರನ್ನ ಡಿಸ್ಟ್ರಿಬ್ಯೂಟರ್ಸ್ ಅಂತ ಕರೀತಾರೆ. ಯಾರು ಆ ವಸ್ತುವನ್ನು ಉತ್ಪಾದಿಸ್ತಾರೆ? who they produce the goods, they are called producers. Whom they purchase and consume the goods, they are called consumers. Who are the people they help to distribute the goods and services, they are called distributors. ಇದನ್ನು ಮೊದಲಿಗೆ ಅರ್ಥ ಮಾಡ್ಕೊಳ್ಳಿ. We buy the required goods and services by paying the given price. It is the value of the goods and services expressed in terms of money. ನಮಗೆ ಬೇಕಾದ ವಸ್ತುವನ್ನು ನಾವು ಹಣ ಕೊಟ್ಟು ಏನು ಮಾಡ್ತೇವೆ? ಕೊಂಡುಕೊಳ್ತೇವೆ. ಈ ವಸ್ತುವಿನ ಈ ಬೆಲೆಯನ್ನು ಅದರ ಮೌಲ್ಯ ಅಂತ ಕರೀತಾರೆ. ದಿಸ್ ಮೀನ್ಸ್ ದಟ್ ಟು ಬಿ ಏಬಲ್ ಟು ಬೈ ಡಿಫರೆಂಟ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಡಿವೈಡ್ ಬೈ ಅಸ್ ಇನ್ ಅವರ್ ಡೈಲಿ ಲೈಫ್.
ವಿ ನೀಡ್ ಮನಿ. ಹೌ ಡು ವಿ ಗೆಟ್ ಮನಿ? ನಮಗೆ ವಸ್ತುಗಳನ್ನು ಸೇವೆಗಳನ್ನು ಕೊಂಡುಕೊಳ್ಳಲು ಹಣ ಬೇಕು. ಹಾಗಿದ್ರೆ ಹಣ ಎಲ್ಲಿಂದ ಬರ್ತದೆ? ಹೌ ಡು ವಿ ಗೆಟ್ ಮನಿ? ವಿ ಆರ್ ಎಂಗೇಜ್ಡ್ ಇನ್ ವರ್ಕ್ ಟು ಅರ್ನ್ ದ ಮನಿ ಆರ್ ಟು purchase the goods and services. We need money. So to earn the money, we have to do any work. By virtue of the employment, we get income. ನಾವು ಉದ್ಯೋಗ ಮಾಡೋದ್ರಿಂದ ನಾವು ಏನು ಪಡಿತೇವೆ? ಈ ಇನ್ಕಮ್ ಅಥವಾ ಆದಾಯವನ್ನು ಪಡಿತೇವೆ. ದ ಇನ್ಕಮ್ ವಿ ಸ್ಪೆಂಡ್ ಬಿಕಮ್ಸ್ ದ ಇನ್ಕಮ್ ಆಫ್ ದ ಪ್ರೊಡ್ಯೂಸರ್ಸ್ ಆ್ಯಂಡ್ ಡಿಸ್ಟ್ರಿಬ್ಯೂಟರ್ಸ್. ನಾವು ಆ ಗಳಿಸಿದ ಆದಾಯವನ್ನು ಏನು ಮಾಡ್ತೇವೆ? ಉತ್ಪಾದಕರು ಮತ್ತು ವಿತರಕರ ಮೇಲೆ ಖರ್ಚು ಮಾಡ್ತೇವೆ. ದೇರ್ ಈಸ್ ಆಲ್ಸೋ ದ ಗೌರ್ಮೆಂಟ್ ವಿಚ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಮೇಂಟೈನಿಂಗ್ ಲಾ ಆ್ಯಂಡ್ ಆರ್ಡರ್ ಆ್ಯಂಡ್ ಪ್ರೊವೈಡಿಂಗ್ ಸಮ್ ಕಾಮನ್ ಆರ್ ಬೇಸಿಕ್ ಫೆಸಿಲಿಟೀಸ್ ಲೈಕ್ ಗುಡ್ ರೋಡ್ಸ್, ಎಲೆಕ್ಟ್ರಿಸಿಟಿ, ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಸೆಕ್ಯೂರಿಟಿ. ದ ಗೌರ್ಮೆಂಟ್ ಇಂಪ್ರೂವ್ಸ್ ದ ಟ್ಯಾಕ್ಸ್ ಫಾರ್ ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಇಟ್ ಪ್ರೊವೈಡ್ಸ್. ಹಾಗೆ ಸರ್ಕಾರ ನಮಗೆ ಬೇಕಾದ ಒಳ್ಳೆಯ ಭದ್ರತೆ ಮತ್ತು ನ್ಯಾಯ ಒದಗಿಸಬೇಕಾದ್ರೆ ಅದು ಕೆಲವು ಸೇವೆಗಳನ್ನು ಪೂರೈಸಬೇಕು. ಆ ಸೇವೆಗಳನ್ನು ಪೂರೈಸಬೇಕಾದ್ರೆ ಅದಕ್ಕೆ ಹಣ ಬೇಕು. ಆ ಹಣ ಎಲ್ಲಿಂದ ಬರ್ತದೆ? ನಾವು ಕಟ್ಟುವ ಟ್ಯಾಕ್ಸಿಂದ. ಸೊ ದೇರ್ಫೋರ್ ಎ ನಾರ್ಮಲ್ ಡೇ ದೇ ಕ್ಯಾರೆಕ್ಟರೈಸ್ಡ್ ಬೈ ದ ಇಂಟ್ರಾಕ್ಷನ್ ಅಮಂಗ್ ದ ಪ್ರೊಡ್ಯೂಸರ್, ಡಿಸ್ಟ್ರಿಬ್ಯೂಟರ್, ಕನ್ಸ್ಯೂಮರ್ಸ್ ಆ್ಯಂಡ್ ದ ಗೌರ್ಮೆಂಟ್. ಈಚ್ ಆಫ್ ದೆಮ್ ಅರ್ನ್ಸ್ ಇನ್ಕಮ್ ಆ್ಯಂಡ್ ಹೌ ಟು ದೇ ಸ್ಪೆಂಡ್ ದ ಫಾರ್ಮ್ಸ್ ಆಫ್ ದ ಕೋರ್ ಆಫ್ ಎಕನಾಮಿಕ್ ಆ್ಯಕ್ಟಿವಿಟೀಸ್. ನಾನೀಗ ಮೇಲೆ ವಿವರಿಸಿದ ಉತ್ಪಾದಕರು, ಅನುಭೋಗಿಗಳು, ವಿತರಕರು, ಸರ್ಕಾರಕ್ಕೆಲ್ಲ ಆದಾಯ ಬೇಕು. ಆದಾಯ ಮಾಡಬೇಕಾದ್ರೆ ಎಲ್ಲರೂ ಒಂದಲ್ಲ ಒಂದು ಕೆಲಸವನ್ನು ಮಾಡಬೇಕು. ಈ ಕೆಲಸವನ್ನು ದೀಸ್ ಆ್ಯಕ್ಟಿವಿಟೀಸ್ ಆರ್ ಕಾಲ್ಡ್ ಎಕನಾಮಿಕ್ ಆ್ಯಕ್ಟಿವಿಟೀಸ್. ಎಕನಾಮಿಕ್ಸ್ ಮೇ ಬಿ ಡಿಸ್ಕ್ರೈಬ್ಡ್ ಆಸ್ ದ ಸ್ಟಡಿ ಆಫ್ ದೀಸ್ ಎಕನಾಮಿಕ್ ಆ್ಯಕ್ಟಿವಿಟೀಸ್. ಸೊ ದ ಫಸ್ಟ್ ಕ್ವಶನ್, ವಾಟ್ ಈಸ್ ಎಕನಾಮಿಕ್ಸ್ ಅಂತ ಕೇಳಿದರೆ, ಆಲ್ ಆಫ್ ಯು ಮಾರ್ಕ್ ದಿಸ್. ಎಕನಾಮಿಕ್ಸ್ ಮೇ ಬಿ ಡಿಸ್ಕ್ರೈಬ್ಡ್ ಆಸ್ ದ ಸ್ಟಡಿ ಆಫ್ ದೀಸ್ ಸ್ಟಡಿ ಆಫ್ ದೀಸ್ ಬರೀಬೇಡ ನೀವು, ಸ್ಟಡಿ ಆಫ್ ದ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಆಫ್ ಇಂಡಿವಿಜುವಲ್ಸ್ ಆರ್ ಆಸ್ science that deals with the production, distribution and the use of goods and services. ನಿಮ್ಗೆ ಗೊತ್ತಿರಲಿ, ಎರಡು ಆನ್ಸರ್ ಇದೆ. ವಾಟ್ ಈಸ್ ಎಕನಾಮಿಕ್ಸ್? ಎಕನಾಮಿಕ್ಸ್ ಡಿಸ್ಕ್ರೈಬ್ಡ್ ಆಸ್ ದ ಸ್ಟಡಿ ಆಫ್ ಎಕನಾಮಿಕ್ ಆಕ್ಟಿವಿಟೀಸ್ ಆಫ್ ಇಂಡಿವಿಜುವಲ್, ಆರ್ ಎಕನಾಮಿಕ್ is a science that deals with the production, distribution and use of goods and services. ಅರ್ಥಶಾಸ್ತ್ರ ಅಂದರೆ ಉತ್ಪಾದನೆ, ವಿತರಣೆ ಹಾಗೂ ಸರಕು ಸೇವೆಗಳ ಬಗ್ಗೆ ಅಧ್ಯಯನ ಮಾಡುವ ಒಂದು ಶಾಸ್ತ್ರ. ಅಥವಾ ಮೊದಲು ಹೇಳಿದಾಗೆ ಅರ್ಥಶಾಸ್ತ್ರ ಅಂದರೆ ಮಾನವನ ಆರ್ಥಿಕ ಚಟುವಟಿಕೆಗಳನ್ನು ಅಧ್ಯಯನ ಮಾಡುವ ಶಾಸ್ತ್ರ. ಸೊ ಎಕನಾಮಿಕ್ಸ್ ಮೀನ್ಸ್ ಇಟ್ ಈಸ್ ದ ಸ್ಟಡಿ ಆಫ್ ದ ಇಂಡಿವಿಜುವಲ್ ಎಕನಾಮಿಕ್ ಆಕ್ಟಿವಿಟೀಸ್, ಆರ್ it deals with the production, distribution and use of goods and services. The one question clear, remember. ಇಲ್ಲಿ ನಿಮಗೆ ಪೀಠಿಕೆಯಲ್ಲಿ ಗೊತ್ತಾಯಿತು ಅರ್ಥಶಾಸ್ತ್ರ ಅಂದರೆ ಏನು ಅಂತ. An important aspect is that we cannot have all the goods and services we wish because the money to buy them is limited or scarce. We have many wants, but we can't satisfy all these wants because we have less money. ನಮಗೆ ಅನೇಕ ಆಸೆ ಆಕಾಂಕ್ಷೆಗಳಿವೆ, ಆದರೆ ಅವುಗಳನ್ನೆಲ್ಲ ಪೂರೈಸಲು ಸಾಧ್ಯ ಇಲ್ಲ. ಯಾಕೆ ಹೇಳಿದರೆ ನಮ್ಮ ಹತ್ರ ಇರುವಂಥ ಹಣ ಮಿತಿಯಲ್ಲಿದೆ. ಸೊ ಇದನ್ನು ಏನಂತ ಕರೀತಾರೆ? ಸ್ಕ್ಯಾರ್ಸ್, ಕೊರತೆ ಅಂತ ಹೇಳ್ತೇವೆ. ಇಟ್ ಈಸ್ ಎ ಕಾಮನ್ ಟೆಂಡೆನ್ಸಿ ಆನ್ ಅವರ್ ಪಾರ್ಟ್ ಟು ಚೂಸ್ ದ ಮೋಸ್ಟ್ ಪ್ರೆಸ್ಸಿಂಗ್ ಆರ್ ಇಂಪಾರ್ಟೆಂಟ್ ವಾಂಟ್ ಫಸ್ಟ್ ಆ್ಯಂಡ್ ಪೋಸ್ಟ್ಪೋನ್ ದ ಲೆಸ್ ಅರ್ಜೆಂಟ್ ಒನ್. ನಮ್ಮಲ್ಲಿ ಇರುವಂಥ ಬಯಕೆಗಳಲ್ಲಿ ಯಾವುದು ಅತೀ ಅಗತ್ಯ ಅದನ್ನು ನಾವು ಮೊದಲು ಪೂರೈಸ್ಕೊಳ್ಬೇಕು, ಉಳಿದದನ್ನು ಆಮೇಲೆ. ಸೊ ಅದನ್ನು ನಾವು ಏನು ಮಾಡಬೇಕು? ಮೊದಲು ಚಾಯ್ಸ್ ಮಾಡಬೇಕು. ಆ್ಯಂಡ್ ಫುಡ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಗೋಯಿಂಗ್ ಟು ಎ ಮೂವಿ. ಸಿನಿಮಾ ನೋಡೋದಕ್ಕಿಂತ ಮುಖ್ಯವಾಗಿ ನಮಗೇನು ಬೇಕು? ಊಟ ಬೇಕು, ಅದನ್ನು ಮೊದಲು ಪೂರೈಸ್ಕೊಳ್ಬೇಕು. ಪರ್ಚೇಸಿಂಗ್ ಸೀಡ್ಸ್ ಆ್ಯಂಡ್ ಫರ್ಟಿಲೈಸರ್ಸ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಪರ್ಚೇಸಿಂಗ್ ಆಫ್ ಟ್ರ್ಯಾಕ್ಟರ್ ಖರೀದಿ ಮಾಡೋಕ್ಕಿಂತ ಮೊದಲು ರೈತನಿಗೇನು ಬೇಕು? ಗೊಬ್ಬರ ಮತ್ತು ಯಾವುದು ಬೇಕು? ಬೀಜ. ಹಾಗೆ ದಿಸ್ ಕ್ಲಾಸಿಫಿಕೇಶನ್ ಆಫ್ ವಾಂಟ್ಸ್ ಆರ್ ಮೋರ್ ಇಂಪಾರ್ಟೆಂಟ್ ಟು ಲೆಸ್ ಈಸ್ ಕಾಲ್ಡ್ ಆಸ್ ಪ್ರಯೋರಿಟೈಸಿಂಗ್. ಇವುಗಳನ್ನು ನಾವು ಏನು ಆಯ್ಕೆ ಮಾಡ್ತೇವೆ, ನಮಗೆ ಯಾವುದು ಅಗತ್ಯ ಫಸ್ಟ್ ಅದನ್ನು, ಆಮೇಲೆ ನಂತರದ್ದು, ಇದನ್ನು ಪ್ರಯೋರಿಟೈಸಿಂಗ್ ಅಂತ ಕರಿತೇವೆ. ಒನ್ಸ್ ಪ್ರಯೋರಿಟೈಸ್ಡ್ we allocate most of our resources to purchase that commodity which satisfies. ಅಂದರೆ
ನಮ್ಮಲ್ಲಿರುವ ಹಣವನ್ನು ಒಟ್ಟಾರೆ ಖರ್ಚು ಮಾಡೋದಲ್ಲ, ಮೊದಲು ನಮಗೆ ಅಗತ್ಯ ಯಾವುದು ಅದನ್ನು ಆಯ್ದುಕೊಂಡು ಅದರ ಮೇಲೆ ಮೊದಲು ಖರ್ಚು ಮಾಡಬೇಕು ಅಂತ ಹೇಳ್ಬೋದು. ದೇರ್ಫೋರ್ ಇನ್ ಸಿಚುವೇಶನ್ ಆಫ್ ಸ್ಕ್ಯಾಸಿಟಿ ವಿ ಚೂಸ್ ದ ಮೋಸ್ಟ್ ಡಿಸೈರಬಲ್ ವಾಂಟ್ಸ್ ಟು ಪ್ರಯಾರಿಟೈಸ್ ದೆಮ್ ಇನ್ ಆರ್ಡರ್ ಆಫ್ ಇಂಪಾರ್ಟೆನ್ಸ್. ಅದರ ಅಗತ್ಯದ ಆಧಾರದ ಮೇಲೆ ನಾವು ಅದನ್ನು ಏನು ಮಾಡ್ಕೊಳ್ಬೇಕು ಹೇಳಿದರೆ ಅದನ್ನು ಆಯ್ಕೆ ಮಾಡಿಕೊಳ್ಬೇಕು. ದೇರ್ಫೋರ್ ಸ್ಕ್ಯಾಸಿಟಿ ಆ್ಯಂಡ್ ಚಾಯ್ಸ್ ಆರ್ ಬೇಸಿಕ್ ಪ್ರಾಬ್ಲಮ್ಸ್ ವಿಚ್ ಎವ್ರಿ ಒನ್ ಫೇಸಸ್, ವಿಚ್ ಆರ್ ದ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಎಕನಾಮಿಕ್ಸ್. ಅರ್ಥಶಾಸ್ತ್ರದಲ್ಲಿ ಬರುವಂಥ ಮೂಲ ಸಮಸ್ಯೆಗಳಲ್ಲಿ ಆಯ್ಕೆ ಮತ್ತು ಕೊರತೆ. ಈ ಕೊರತೆ ಮತ್ತು ಆಯ್ಕೆಗಳು ಮುಖ್ಯವಾದ ಸಮಸ್ಯೆಗಳು. ನಾನೀಗ ಹೇಳಿದ ಹಾಗೆ ನಿಮ್ಮ ಬಯಕೆಗಳಲ್ಲಿ ಅತಿ ಅಗತ್ಯ ಯಾವುದು ಅದನ್ನು ಆಯ್ಕೆ ಮಾಡಿಕೊಳ್ಬೇಕು. ಹಾಗೆಯೇ ಅದನ್ನು ಪೂರೈಸಿಕೊಳ್ಳಲಿಕ್ಕೆ ಬೇಕಾಗುವ ಹಣ ನಿಮ್ಮ ಕೈಯಲ್ಲಿ ಎಷ್ಟಿದೆ ಆ ಮಿತಿಯಲ್ಲಿ ನೀವು ಅದನ್ನು ಪೂರೈಸಿಕೊಳ್ಬೇಕಲ್ಲೂ ಪ್ರಯತ್ನಿಸಬೇಕು. ಇದಕ್ಕೆ ಹೇಳ್ತಾರೆ ಮೊದಲು ನಿಮ್ಮಲ್ಲಿರುವ ಹಣದ ಮಿತಿ, ಆಮೇಲೆ ನಿಮ್ಮ ಬಯಕೆಯ ಆಯ್ಕೆ ಯಾವುದನ್ನಂತೆ. ಸೊ ಇದನ್ನು ಅಧ್ಯಯನ ಮಾಡುವುದೇ ಅರ್ಥಶಾಸ್ತ್ರ. ಇನ್ ದಿಸ್ ಬ್ಯಾಕ್ಗ್ರೌಂಡ್ ಎಕನಾಮಿಕ್ಸ್ ಈಸ್ ಡಿಫೈನ್ಡ್ ಆಸ್ ದ ಸೋಷಿಯಲ್ ಸೈನ್ಸ್ ದಟ್ ಎಕ್ಸಾಮೈನ್ಸ್ ಹೌ ಪೀಪಲ್ ಚೂಸ್ ಟು ಯೂಸ್ ಲಿಮಿಟೆಡ್ ಆರ್ ಸ್ಕಾರ್ಸ್ ರಿಸೋರ್ಸಸ್ ಇನ್ ಅಟೆಂಪ್ಟ್ ಟು ಸ್ಯಾಟಿಸ್ಫೈ ದರ್ ಅನ್ಲಿಮಿಟೆಡ್ ವಾಂಟ್ಸ್. ಇಲ್ಲಿಯೂ ಇದೆ ಅರ್ಥಶಾಸ್ತ್ರ ಅಂದರೆ ಮನುಷ್ಯ ಹೇಗೆ ತನ್ನಲ್ಲಿರುವ ಪರಿಮಿತ ಸಾಧನಗಳಿಂದ ತನ್ನ ಅಪರಿಮಿತ ಬಯಕೆಗಳನ್ನು ತೃಪ್ತಿಪಡಿಸಿಕೊಳ್ಳುತ್ತಾನೆನ್ನುವುದನ್ನು ಅಧ್ಯಯನ ಮಾಡುವ ಶಾಸ್ತ್ರವೇ ಅರ್ಥಶಾಸ್ತ್ರ ಅಂತ. ಒನ್ಸ್ ಅಗೇನ್, ಎಕನಾಮಿಕ್ಸ್ ಈಸ್ ಡಿಫೈನ್ಡ್ ಆಸ್ ದ ಸೋಷಿಯಲ್ ಸೈನ್ಸ್. ಇದೊಂದು ಸಾಮಾಜಿಕ ವಿಜ್ಞಾನ. that examines how people choose to use limited or scarce resources in attempting to satisfy their unlimited want. ತನ್ನ ಅಪರಿಮಿತ ಬಯಕೆಗಳನ್ನು ಪರಿಮಿತ ಸಾಧನಗಳ ಮೂಲಕ ಹೇಗೆ ಪೂರೈಸುತ್ತಾನೆ ಎನ್ನುವುದನ್ನು ಅಧ್ಯಯನ ಮಾಡುವ ಸಾಮಾಜಿಕ ವಿಜ್ಞಾನವನ್ನೇ ಎಕನಾಮಿಕ್ಸ್ ಅಂತ ಕರೀತಾರೆ. ಎಕನಾಮಿಕ್ಸ್ ಹ್ಯಾವ್ ಡಿಫೈನ್ಡ್ ಎಕಾನಮಿ ವೇರಿಡ್ಲಿ, ಬಟ್ ದ ಅಬೌವ್ ಡೆಫಿನೇಷನ್ ಡಿಸ್ಕ್ರೈಬ್ ದ ಸೆಂಟ್ರಲ್ ಐಡಿಯಾಸ್ ಆಫ್ ಎಕನಾಮಿಕ್ಸ್. ಇಲ್ಲಿ ಮೂರು ಅರ್ಥ ಬಂತು. ಎಕನಾಮಿಕ್ಸ್ ಅಂದರೆ ಮಾನವನ ಆರ್ಥಿಕ ಚಟುವಟಿಕೆಗಳನ್ನು ಅಧ್ಯಯನ ಮಾಡುವ ಶಾಸ್ತ್ರ. ಅರ್ಥಶಾಸ್ತ್ರವೆಂದರೆ ಉತ್ಪಾದನೆ, ವಿತರಣೆ ಮತ್ತು ಅನುಭೋಗಿಗಳ ಬಗ್ಗೆ ಅಧ್ಯಯನ ಮಾಡುವ ಒಂದು ವಿಜ್ಞಾನ, ಅಥವಾ ಆ ಚಟುವಟಿಕೆಗಳನ್ನು ಅಧ್ಯಯನ ಮಾಡುವ ವಿಜ್ಞಾನ. ಅಥವಾ ಅರ್ಥಶಾಸ್ತ್ರವೆಂದರೆ ಈಗ ಹೇಳಿದ ಹಾಗೆ ಇಟ್ ಈಸ್ ಎ ಸೋಷಿಯಲ್ ಸೈನ್ಸ್. ಇದು ಒಂದು ಸಾಮಾಜಿಕ ವಿಜ್ಞಾನ. ಯಾವ ಸಾಮಾಜಿಕ ವಿಜ್ಞಾನ? ಮನುಷ್ಯ ತನ್ನ ಅಪರಿಮಿತ ಬಯಕೆಗಳನ್ನು ತನ್ನಲ್ಲಿರುವ ಪರಿಮಿತ ಸಾಧನಗಳಿಂದ ಅಥವಾ ಸಂಪನ್ಮೂಲದಿಂದ ಹೇಗೆ ಪರಿಹರಿಸಿಕೊಳ್ತಾನೆ ಎನ್ನುವುದೇ ಅಧ್ಯಯನ ಮಾಡುವುದು, ಅದನ್ನು ಅರ್ಥಶಾಸ್ತ್ರ ಅಂತ ಕರೀಬೋದು ಅಂತ. ಸೊ ಇಲ್ಲಿ ಬೇರೆ ಬೇರೆಯವರು ಅರ್ಥಶಾಸ್ತ್ರ ಅಂದರೆ ಏನು ಅಂತ ಇಲ್ಲಿ ವ್ಯಾಖ್ಯೆಗಳನ್ನು ನೀಡಿದ್ದಾರೆ. ಅದರಲ್ಲಿ ಅರ್ಥಶಾಸ್ತ್ರದ ಪಿತಾಮಹ, ದ ಫಾದರ್ ಆಫ್ ಎಕನಾಮಿಕ್ಸ್ ಗೊತ್ತಿಲ್ಲ ನಿಮಗೆ, ಅವನನ್ನು ಆಡಮ್ ಸ್ಮಿತ್ ಅಂತ ಕರೀತಾರೆ. ಒಂದು ಮಾರ್ಕಿಗೆ ನೆನಪಿಟ್ಕೊಳ್ಳಿ. ಅವನ ಪ್ರಕಾರ ಅರ್ಥಶಾಸ್ತ್ರ ಅಂದರೆ ಎಕನಾಮಿಕ್ಸ್ ಈಸ್ ದ ಸ್ಟಡಿ ಆಫ್ ವೆಲ್ತ್. ಸಂಪತ್ತನ್ನು ಅಧ್ಯಯನ ಮಾಡುವ ಶಾಸ್ತ್ರವೇ ಅರ್ಥಶಾಸ್ತ್ರ. ಎಕನಾಮಿಕ್ಸ್ ಈಸ್ ದ ಸ್ಟಡಿ ಆಫ್ ಪೀಪಲ್ ಇನ್ ದ ಆರ್ಡಿನರಿ ಬಿಸ್ನೆಸ್ ಆಫ್ ಲೈಫ್. ಅದನ್ನು ಆಲ್ಫ್ರೆಡ್ ಮಾರ್ಷಲ್ ಎನ್ನುವ ಇನ್ನೊಬ್ಬ ಅರ್ಥಶಾಸ್ತ್ರ ಹೇಳ್ತಾರೆ, ಇದು ಮನುಷ್ಯರ ವ್ಯವಹಾರಗಳನ್ನು ಅಧ್ಯಯನ ಮಾಡುವ ಶಾಸ್ತ್ರ ಅಂತ. ಹಾಗೆ ಇಲ್ಲಿ ಈಗ ಅವರು ಲಿಯೋನಾಲ್ ರಾಬಿನ್ಸನ್, ಫಾಲ್ ಎ ಸ್ಯಾಮ್ಯುಲ್ಸನ್ ಅವರೆಲ್ಲರೂ ಅರ್ಥಶಾಸ್ತ್ರದ ಬಗ್ಗೆ ತಮ್ಮದೇ ಆದ ವಿವರಣೆಗಳನ್ನು ನೀಡಿದ್ದಾರೆ. ಅದರ ಬಗ್ಗೆ ನೋಡಿಕೊಂಡಿರಿ. ಸೊ ಇಲ್ಲಿ ಮುಖ್ಯವಾಗಿ ಆಡಮ್ ಸ್ಮಿತ್ ಅವರು ಫಾದರ್ ಆಫ್ ಎಕನಾಮಿಕ್ಸ್, ಅವರ ವೆರಿ ಸಿಂಪಲ್ ಡೆಫಿನೇಷನ್, ದ ಎಕನಾಮಿಕ್ಸ್ is the study of wealth. Next, the economic, the word, how it derived. The word economics comes from the Greek word oikos, meaning household, and nomos, meaning management. Thus, economics refers to the art of household management. ಗೃಹ ವ್ಯವಹಾರವನ್ನು ನೋಡಿಕೊಳ್ಳುವುದು ಎನ್ನುವ ಅರ್ಥ ಬರ್ತದೆ. ಅದರ ಮೂಲ ಭಾಷೆ ಗ್ರೀಕ್, ಮೂಲ ಪದ ಗ್ರೀಕಿನೆಂದು, ಅದನ್ನು ಆಯ್ಕೋಸ್ ಅಂತ ಕರೀತಾರೆ. ಅದರ ಅರ್ಥ ಹೌಸ್ ಹೋಲ್ಡ್ ಅಂದರೆ ಗೃಹದ ಕಾರ್ಯ, ಆ್ಯಂಡ್ ನಾಮೋಸ್ ಮೀನಿಂಗ್ ಮ್ಯಾನೇಜ್ಮೆಂಟ್, ವ್ಯವಹಾರ ಅಂದರೆ ಗೃಹದ ಅಥವಾ ಮನೆಯ ಜವಾಬ್ದಾರಿಯ ವ್ಯವಹಾರವನ್ನು ನೋಡಿಕೊಳ್ಳುವುದು. ದಸ್ ಎಕನಾಮಿಕ್ಸ್ ರೆಫರ್ಸ್ ಟು ದ, ಈ ಎರಡು ವರ್ಡ್ಗಳನ್ನ ನೆನಪಿಟ್ಕೊಳ್ಳಿ, ಆಯ್ಕೋಸ್ ಆ್ಯಂಡ್ ನಾಮಸ್. ಆಯ್ಕೋಸ್ ಅಂದರೆ ಹೌಸ್ ಹೋಲ್ಡ್, ನಾಮಸ್ ಅಂದರೆ ಮ್ಯಾನೇಜ್ಮೆಂಟ್.
that involves using the available means to satisfy the basic needs of the family as well as the proper. ನಾನು ಆಗ ಹೇಳಿದಾಗೆ ಒಂದು ಕುಟುಂಬ ತನ್ನ ಅಗತ್ಯಗಳನ್ನು ಹೇಗೆ ಪೂರೈಸಿಕೊಳ್ತದೆ ತನ್ನಲ್ಲಿರುವ ಪರಿಮಿತವಾದ ಸಾಧನಗಳಿಂದ ಎನ್ನುವುದನ್ನು ಅಧ್ಯಯನ ಮಾಡ್ತದೆ. ಅದಕ್ಕೆ ಈ ಈ ಯಾವುದು ಆಯ್ಕೋಸ್ ಮತ್ತು ನಾಮಸ್ ಎನ್ನುವ ಪದಗಳ ಬಳಕೆ ಆಯಿತು. ಆದ್ದರಿಂದ ಇಂಗ್ಲೀಷಿನ ಎಕನಾಮಿಕ್ಸ್ ಎನ್ನುವ ಪದ ಹುಟ್ಟಿಕೊಂಡಿತು. ಅನದರ್ ಇಂಪಾರ್ಟೆಂಟ್ ಕ್ವಶನ್, ದ ಇಂಪಾರ್ಟೆನ್ಸ್. ಅರ್ಥಶಾಸ್ತ್ರ ಓದುವುದರಿಂದ ನಮಗಾಗುವ ಪ್ರಯೋಜನಗಳು. ನಂಬರ್ 1 by 1 ನೆನಪಿಟ್ಕೊಳ್ತಾ ಹೋಗಿ, ಇದರಲ್ಲಿ ಮಿನಿಮಮ್ 6 ನೆನಪಿಟ್ಕೊಳ್ಬೇಕು. ದ ರೆಕಾಗ್ನೈಸ್ ದ ಸ್ಕ್ಯಾರ್ಸಿಟಿ ಆಫ್ ರಿಸೋರ್ಸಸ್ ಅಗೇನ್ಸ್ಟ್ ದ ಅನ್ಲಿಮಿಟೆಡ್ ವಾಂಟ್ಸ್. ನಾನು ಆಗಲೇ ಹೇಳಿದಾಗೆ ಇದು ಅಪರಿಮಿತ ಬಯಕೆಗಳ ವಿರುದ್ಧ ಪರಿಮಿತವಾದ ಸಂಪನ್ಮೂಲಗಳನ್ನು ಗುರುತಿಸುತ್ತದೆ. ಪ್ರಯಾರಿಟಿಂಗ್ ದ ಯೂಸ್ ಆಫ್ ರಿಸೋರ್ಸಸ್ ಆ್ಯಂಡ್ ಐಡೆಂಟಿಫೈಯಿಂಗ್ ಮೋರ್ ಇಂಪಾರ್ಟೆಂಟ್ ಆ್ಯಂಡ್ ಲೆಸ್ ಇಂಪಾರ್ಟೆಂಟ್. ಹಾಗೆ ಅಗತ್ಯಕ್ಕೆ ಅನುಗುಣವಾಗಿ ಇದನ್ನು ಪ್ರತ್ಯೇಕಿಸುತ್ತದೆ. ಅದರ ಆದ್ಯತೆಯ ಮೇರೆಗೆ ಹೇಗಂತಂದರೆ ಅತಿ ಅಗತ್ಯ ಉಳ್ಳದ್ದು, ಕಡಿಮೆ ಅಗತ್ಯ ಉಳ್ಳದ್ದು ಎನ್ನುವ ಪಟ್ಟಿಯನ್ನು ಮಾಡ್ತದೆ. ಇದನ್ನು ನಮಗೆ ಮಾಡಿಕೊಳ್ಳಲು ಸಾಧ್ಯ. ಎಕನಾಮೈಸ್ ಆನ್ ದ ಯೂಸ್ ಆಫ್ ರಿಸೋರ್ಸಸ್. ಹಾಗೆ ಸಂಪನ್ಮೂಲಗಳ ಒಂದು ಉಳಿತಾಯ ಮಾಡುವಲ್ಲಿ ನಮಗೆ ಜ್ಞಾನ ಸಿಗ್ತದೆ. ಸರ್ಚ್ ಫಾರ್ ಮೋರ್ ಎಫಿಷಿಯೆಂಟ್ ವೇಸ್ ಟು ಯೂಸಿಂಗ್ ದ ರಿಸೋರ್ಸಸ್. ಹಾಗೆ ಪರಿಣಾಮಕಾರಿಯಾದ ಮಾರ್ಗಗಳು, ಸಂಪನ್ಮೂಲಗಳ ಬಳಕೆಯಲ್ಲಿ ಪರಿಣಾಮಕಾರಿಯಾದ ಮಾರ್ಗಗಳನ್ನು ಸಹ ಇದು ತಿಳಿಸಿಕೊಡ್ತದೆ. ಎಂಗೇಜ್ ಇನ್ ಎಕನಾಮಿಕ್ ಆಕ್ಟಿವಿಟೀಸ್ ಟು ಸಪೋರ್ಟ್ ಫ್ಯಾಮಿಲಿ ಆಸ್ ವೆಲ್ ಆಸ್ ದ ಕಂಟ್ರಿ. ಕುಟುಂಬ ಮತ್ತು ದೇಶವನ್ನು ಅಭಿವೃದ್ಧಿಗೊಳಿಸಲು ಬೇಕಾದ ಆರ್ಥಿಕ ಚಟುವಟಿಕೆಗಳಲ್ಲಿ ತೊಡಗುವಂತೆ ಇದು ನಮ್ಮನ್ನು ಪ್ರೇರೇಪಿಸುತ್ತದೆ. ಕಾಂಟ್ರಿಬ್ಯೂಟ್ ಟು ದ ಗೌರ್ಮೆಂಟ್ ರೆವೆನ್ಯೂ ಆ್ಯಂಡ್ ಅಸಿಸ್ಟೆಡ್ ಇನ್ ಡಿಸ್ಚಾರ್ಜ್ ಆಫ್ ಡೆವಲಪ್ಮೆಂಟಲ್ ಆ್ಯಂಡ್ ವೆಲ್ಫೇರ್ ಪ್ರೋಗ್ರಾಮ್ಸ್. ಸರ್ಕಾರಕ್ಕೆ ಯಾವುದು ಈ ಆದಾಯ ಸಂಗ್ರಹಣೆ ಮತ್ತು ಅದನ್ನು ಅಭಿವೃದ್ಧಿ ಮತ್ತು ಕಲ್ಯಾಣ ಕಾರ್ಯಗಳಿಗೆ ಬಳಸಲು ಆ ಜ್ಞಾನವನ್ನು ತಿಳಿಸಿಕೊಡುತ್ತೆ. ಅಂಡರ್ಸ್ಟ್ಯಾಂಡ್ ಸೋಷಿಯೋ ಎಕನಾಮಿಕ್ ಪ್ರಾಬ್ಲಮ್ಸ್. ಅರ್ಥಶಾಸ್ತ್ರದ ಅಧ್ಯಯನದಿಂದ ಸಾಮಾಜಿಕ ಆರ್ಥಿಕ ಸಮಸ್ಯೆಗಳನ್ನು ನಾವು ದೇಶದ ಅರ್ಥ ಮಾಡ್ಕೊಳ್ಬೋದು. ಲೈಕ್ ಪ್ರಾವರ್ಟಿ, ಅನ್ಎಂಪ್ಲಾಯ್ಮೆಂಟ್ ಆ್ಯಂಡ್ ಇನ್ಫ್ಲೇಷನ್. ಇನ್ಫ್ಲೇಷನ್ ಅಂದರೆ ಹಣದುಬ್ಬರ. ಆ್ಯಂಡ್ ಟ್ರೈ ಟು ಪ್ರೊವೈಡ್ ಸೊಲ್ಯೂಷನ್ ಟು ದ ಸೇಮ್ and suggest better policies and better ways of implementing the policies for bringing about desired growth and development of the country. ದೇಶದ ಅಭಿವೃದ್ಧಿ ಮತ್ತು ಕಲ್ಯಾಣಕ್ಕೆ ಉತ್ತಮವಾದ ಮಾರ್ಗಗಳನ್ನು ಮತ್ತು ಆ ನೀತಿಗಳನ್ನು ಜಾರಿಗೆ ತರಲು ಇದು ನಮಗೆ ಜ್ಞಾನವನ್ನು ಒದಗಿಸ್ತದೆ. ಸೊ ದೀಸ್ ಆರ್ ಕಾಲ್ಡ್ ದ ಇಂಪಾರ್ಟೆನ್ಸ್ ಆಫ್ ದ ಸ್ಟಡಿ ಆಫ್ ಎಕನಾಮಿಕ್ಸ್. ಒಂದು ಸಲ ಓದ್ಕೊಳ್ಳಿ. ಅರ್ಥಶಾಸ್ತ್ರ ಓದುವುದರಿಂದ ನಮಗೇನೆಲ್ಲ ಪ್ರಯೋಜನ ಇದೆ. ದೇಶದ ಅಭಿವೃದ್ಧಿ ಮಾಡಲಿಕ್ಕೆ, ನಮ್ಮ ಅಭಿವೃದ್ಧಿಯನ್ನು ಸಾಧಿಸಿಕೊಳ್ಳಲಿಕ್ಕೆ, ನಮ್ಮ ದೈನಂದಿನ ಜೀವನದಲ್ಲಿ ನಮ್ಮ ಬಯಕೆಗಳನ್ನು ಈಡೇರಿಸಿಕೊಳ್ಳುವಲ್ಲಿ, ನಮ್ಮಲ್ಲಿರುವಂಥ ಸಾಧನಗಳನ್ನು ಮಿತವಾಗಿ ಬಳಸುವಲ್ಲಿ ಇದರ ಅಧ್ಯಯನ ನಮಗೆ ಸಹಾಯ ಮಾಡ್ತದೆ. ದಟ್ ಎಕನಾಮಿಕ್ ಆ್ಯಕ್ಟಿವಿಟೀಸ್. ಆಲ್ರೆಡಿ ಯು ನೋ ವಾಟ್ ಈಸ್ ಎಕನಾಮಿಕ್ ಆ್ಯಕ್ಟಿವಿಟೀಸ್. ಟು ಅರ್ನ್ ದ ಮನಿ we have to do any work. These work or the job is called economic activities. ಸರಕು ಸೇವೆಗಳ ಉತ್ಪಾದನೆಗೆ ನಾವು ಮಾಡುವ ಯಾವುದೇ ಚಟುವಟಿಕೆಯನ್ನು ಆರ್ಥಿಕ ಚಟುವಟಿಕೆ ಅಂತ ಕರೀತಾರೆ. ಆ ಆರ್ಥಿಕ ಚಟುವಟಿಕೆಗಳು ಯಾವುವು ಅವುಗಳನ್ನು ನೆನಪಿಟ್ಕೊಳ್ಳಿ. ನಂಬರ್ 1 ಪ್ರೊಡಕ್ಷನ್, ಕನ್ಸಂಪ್ಷನ್, ಎಕ್ಸ್ಚೇಂಜ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್. ಇವುಗಳನ್ನು ಎಕನಾಮಿಕ್ ಆ್ಯಕ್ಟಿವಿಟೀಸ್ ಅಂತ ಕರೀತಾರೆ. ಟು ಸ್ಯಾಟಿಸ್ಫೈಡ್ ಅವರ್ ನೀಡ್ಸ್ ಆರ್ ಅವರ್ ವಾಂಟ್ಸ್ ಆರ್ ಕಾಲ್ಡ್ ಎಕನಾಮಿಕ್ ಆ್ಯಕ್ಟಿವಿಟೀಸ್. ಇಲ್ಲಿ ನಿಮಗೆ ವಾಟ್ ಈಸ್ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಅಂತಂದರೆ ದ ವೇರಿಡ್ ಆ್ಯಕ್ಟಿವಿಟೀಸ್ ವಿಚ್ ಆರ್ ಪರ್ಫಾರ್ಮ್ ಇನ್ ಆರ್ಡರ್ ಟು ಅರ್ನ್ ಮನಿ. ನಾನು ಆಗಲೇ ಹೇಳಿದೆ, ಹಣ ಸಂಪಾದನೆ ಮಾಡಲು ನಾವು ಮಾಡುವಂಥ ಯಾವುದೇ ಚಟುವಟಿಕೆಯನ್ನು ಎಕನಾಮಿಕ್ ಆ್ಯಕ್ಟಿವಿಟಿ ಅಂತ ಕರೀತಾರೆ. ಆದರೆ ಕಳ್ಳತನ, ದರೋಡೆ, ಸುಲಿಗೆ ಇವು ಆರ್ಥಿಕ ಚಟುವಟಿಕೆಗಳು ಅನಿಸಿಕೊಳ್ಳುವುದಿಲ್ಲ. ಗೊತ್ತಿರಲಿ, ಇಲ್ಲಿ ಲಾಸ್ಟ್ ವಾಕ್ಯವನ್ನು ನೀವು ವಾಟ್ ಈಸ್ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಅದಕ್ಕೆ ಬರೀಬೇಕು. ನಂಬರ್ 1 ವಿಚ್ ಆರ್ ದೇ? ಪ್ರೊಡಕ್ಷನ್, ಕನ್ಸಂಪ್ಷನ್, ಎಕ್ಸ್ಚೇಂಜ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್. ನಾನು ಆಗ ಹೇಳಿದಾಗ ಉತ್ಪಾದನೆ, ಅನುಭೋಗ, ವಿನಿಮಯ, ವಿತರಣೆ ಅಥವಾ ಹಂಚಿಕೆ, ಇವುಗಳನ್ನು ಎಕನಾಮಿಕ್ ಆ್ಯಕ್ಟಿವಿಟೀಸ್ ಅಂತ ಕರೀತಾರೆ. ವಸ್ತುವಿನ ಉತ್ಪಾದನೆ, ಅದು ಉತ್ಪಾದನೆ ಎಲ್ಲಾಗ್ತದೆ, ಕೃಷಿ, ಕೈಗಾರಿಕೆ ಮೊದಲಾದವುಗಳಲ್ಲಿ ವಸ್ತುವಿನ ಉತ್ಪಾದನೆ ಆಗ್ತದೆ. ಕನ್ಸಂಪ್ಷನ್ ಅಂದರೆ ಗೂಡ್ಸ್ ಆ್ಯಂಡ್ ಸರ್ವಿಸ್, ನಾವನ್ನು ಅದನ್ನು ಬಳಸೋದು, ದುಡ್ಡು ಕೊಟ್ಟು ಕೊಂಡುಕೊಂಡು ಅದನ್ನು ಬಳಸೋದು, ಅದನ್ನು ಕನ್ಸಂಪ್ಷನ್. ಎಕ್ಸ್ಚೇಂಜ್ ಅಂತಂದರೆ ಈಗ the producers produce goods for the consumers. There is a marketing system to supply the produced goods to the consumers. ಉತ್ಪಾದನಾ ಸ್ಥಳದಿಂದ ಅನುಭೋಗಿಯ
ಕೈ ತಲುಪುವವರೆಗೆ ಏನು ನಾವು ಅದನ್ನು one minute. The production produce goods for the consumers. There is a marketing system supply the produced goods to the consumers. In the system, activities of collection of goods, transportation, selling and buying take place. ಸೊ ಇದನ್ನು ವಿನಿಮಯ ಅಂತ ಕರೀತಾರೆ. ವಸ್ತು ಉತ್ಪಾದನಾ ಸ್ಥಳದಿಂದ ಅನುಭವಿಯ ಕೈ ತಲುಪುವವರೆಗೆ ಅನೇಕ ಪ್ರಕ್ರಿಯೆಗಳು ನಡೀತವೆ. ಇವುಗಳನ್ನು ಎಕ್ಸ್ಚೇಂಜ್ ಅಂತ ಕರೀತಾರೆ. ಡಿಸ್ಟ್ರಿಬ್ಯೂಷನ್, ದ ಇನ್ಕಮ್ ದಟ್ ಈಸ್ ಅರ್ನ್ಡ್ ಥ್ರೂ ದ ಪ್ರೊಡಕ್ಷನ್ ಆಫ್ ಗೂಡ್ಸ್ has to be distributed to the various factors of production. For example, land, labor, capital and entrepreneurship or organization that have enabled the production. Distribution ಅಂತ ಹೇಳಿದ್ರೆ ಇಲ್ಲಿ ವಿತರಣೆ ಕೇವಲ ವಸ್ತುವನ್ನು ವಿತರಣೆ ಮಾಡುವುದಲ್ಲ, ಒಂದು ವಸ್ತುವಿನ ಉತ್ಪಾದನೆಯಲ್ಲಿ ಸಹಾಯ ಮಾಡುವ ಉತ್ಪಾದನಾ ಅಂಗಗಳು, that is called factors of production. Remember, which are they? 4: land, labor, capital and entrepreneurship. ಈ ನಾಲ್ಕನ್ನು ಉತ್ಪಾದನಾ ಅಂಗಗಳು ಅಂತ ಕರೀತಾರೆ. ಒಂದು ವಸ್ತುವಿನ ಉತ್ಪಾದನೆಯಲ್ಲಿ ಈ 4 ಅಂಗಗಳು ಸಹಕರಿಸ್ತವೆ. ಅವುಗಳಿಗೆ ಬದಲಾಗಿ ನಾವು ಏನು ಲ್ಯಾಂಡಿಗೆ ರೆಂಟ್ ಕೊಡಬೇಕು, ಲೇಬರಿಗೆ ವೇಜಸ್ ಕೊಡಬೇಕು, ಕ್ಯಾಪಿಟಲಿಗೆ ಇಂಟ್ರೆಸ್ಟ್ ಕೊಡಬೇಕು, ಎಂಟರ್ಪ್ರಿನರ್ಶಿಪ್ಗೆ ಪ್ರಾಫಿಟ್ ಸಿಗ್ತದೆ. ಇದನ್ನು ಡಿಸ್ಟ್ರಿಬ್ಯೂಷನ್, ಲ್ಯಾಂಡಿಗೆ ನಾವು ಕೊಡುವಂಥ ರೆಂಟ್ ಅದು ಬಾಡಿಗೆ, ಹಾಗೆ ಉಪಯೋಗಿಸಿಕೊಂಡ ಲೇಬರಿಗೆ ನಾವು ಕೊಡುವಂಥ ಸಂಬಳ ಅಥವಾ ವೇಜ್, ಅಥವಾ ಸಾಲ ತೆಗೆದು ಕ್ಯಾಪಿಟಲನ್ನು ಪಡಿತೇವೆ, ನಾವು ಏನು ಬಂಡವಾಳ ಅದಕ್ಕೆ ನಾವು ಇಂಟ್ರೆಸ್ಟ್ ಕೊಡ್ತೇವೆ. ಹಾಗೆ ಈ ಮೂರನ್ನು ಒಟ್ಟು ಮಾಡಿ ಒಬ್ಬ ವ್ಯಕ್ತಿ ಒಂದು ವಸ್ತುವಿನ ಉತ್ಪಾದನೆ ಮಾಡಿ ಲಾಭ ಗಳಿಸ್ತಾನೆ, ಅದು ಅವನಿಗೆ ಸಲ್ಲಬೇಕಾದಂತು. ಸೊ ಇದನ್ನೇ ಡಿಸ್ಟ್ರಿಬ್ಯೂಷನ್ ಅಥವಾ ಹಂಚಿಕೆ ವಿತರಣೆ ಅಂತ ಕರೀತಾರೆ. ಉತ್ಪಾದನೆಯ ಪ್ರತಿಫಲವನ್ನು ಉತ್ಪಾದನಾ ಅಂಗಗಳಿಗೆ ಹಂಚುವುದನ್ನು ಡಿಸ್ಟ್ರಿಬ್ಯೂಷನ್ ಅಂತ ಕರೀತೇವೆ. ಸೊ ದಿಸ್ ಪ್ರಾಸೆಸ್ ದ ಇನ್ವಾಲ್ವ್ಸ್ ಆಕ್ಟಿವಿಟೀಸ್ ಅಂಡರ್ಟೇಕನ್ ಟು ಡಿಟರ್ಮೈನ್ ದ ಪ್ರೈಸ್ ಆಫ್ ದ factors of production. ಗೊತ್ತಿರಲಿ, which are the factors of production: land, labor, capital and entrepreneurship. ಇದು ಮುಖ್ಯವಾಗಿ ನೀವು ನೆನಪಿಟ್ಕೊಳ್ಬೇಕು ಅರ್ಥಶಾಸ್ತ್ರದಲ್ಲಿ. Steps have to be taken to ensure that income earned is distributed among all factors in just manner. ಇವುಗಳನ್ನು ನೆನಪಿಟ್ಕೊಳ್ಳಿ. ವಾಟ್ ಈಸ್ ಎಕನಾಮಿಕ್ ಆಕ್ಟಿವಿಟೀಸ್, ವಿಚ್ ಆರ್ ದೇ? ಈ 4 ನೆನಪಿಟ್ಕೊಂಡ್ರಾಯ್ತು. The next one simple question: micro and macro economics. ಮೈಕ್ರೋ ಅಂದರೆ ಸ್ಮಾಲ್, ಸೂಕ್ಷ್ಮ ಅರ್ಥಶಾಸ್ತ್ರ. ಇನ್ನೊಂದು ವಿಶಾಲ ಅರ್ಥಶಾಸ್ತ್ರ ಅಂತ ಮ್ಯಾಕ್ರೋ. ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಅದರ ಸ್ಕೋಪ್ ಅಥವಾ ಮಿತಿ ಚಿಕ್ಕದಾಗಿರ್ತದೆ. ಮ್ಯಾಕ್ರೋ ಎಕನಾಮಿಕ್ಸ್ ಅಂದರೆ ಅದರ ಸ್ಕೋಪ್ ಅಥವಾ ವ್ಯಾಪ್ತಿ ವಿಶಾಲವಾಗಿರ್ತದೆ. Since economics is a study of human economic activity, it is a very vast subject. Therefore, in order to study the different activities, it is divided into 2 broad branches. ಅರ್ಥಶಾಸ್ತ್ರ ವಿಶಾಲವಾದ ಒಂದು ವ್ಯಾಪ್ತಿಯನ್ನು ಹೊಂದಿರೋದ್ರಿಂದ ನಮ್ಮ ಅಧ್ಯಯನಕ್ಕೆ ಸುಲಭವಾಗಲಿ ಅಂತ ಅದನ್ನು ಬೇರೆ ಬೇರೆ ಬ್ರ್ಯಾಂಚ್ಗಳನ್ನಾಗಿ ಮಾಡಿದ್ದಾರೆ. ಆ ಬ್ರ್ಯಾಂಚ್ಗಳನ್ನು ಮೈಕ್ರೋ ಸೂಕ್ಷ್ಮ, ಮ್ಯಾಕ್ರೋ ಅಂದರೆ ವಿಶಾಲ ಅರ್ಥಶಾಸ್ತ್ರ ಅಂತ ಕರೀತಾರೆ. ಈಗ ಮೈಕ್ರೋ ಎಕನಾಮಿಕ್ಸ್ ಅಂದರೆ ಮೈಕ್ರೋ ಮೀನ್ಸ್ ವೆರಿ ಸ್ಮಾಲ್. ಇಲ್ಲಿ ಡಿಫ್ರೆನ್ಸ್ ತಿಳ್ಕೊಳ್ಳಿ. ಈಗ ಮೈಕ್ರೋ ಡಿಫ್ರೆನ್ಸ್ ನಾನು ಹೇಳ್ತೇನೆ. ದ ಮೈಕ್ರೋ ಮೀನ್ಸ್ ವೆರಿ ಸ್ಮಾಲ್ ಆ್ಯಂಡ್ ಮೈಕ್ರೋ ಎಕನಾಮಿಕ್ಸ್ ಇಂಪ್ಲೈಸ್ ದ ಸ್ಟಡಿ ಆಫ್ ಎಕನಾಮಿಕ್ಸ್ ಎಟ್ ಎ ವೆರಿ ಸ್ಮಾಲ್ ಲೆವೆಲ್ ಆರ್ ಸ್ಮಾಲ್ ಯೂನಿಟ್. ಅರ್ಥಶಾಸ್ತ್ರವನ್ನು ಒಂದು ಚಿಕ್ಕ ಘಟಕವನ್ನಾಗಿ ಅಧ್ಯಯನ ಮಾಡುತ್ತೆ. ದ ಸೆಕೆಂಡ್ ಒನ್, ಮೈಕ್ರೋ ಎಕನಾಮಿಕ್ಸ್ ಈಸ್ ದ ಸ್ಟಡಿ ಆಫ್ ಡಿವಿಷನ್ ಮೇಕಿಂಗ್ ಟು ಯೂಸ್ ರಿಸೋರ್ಸಸ್ ಬೈ ದ ಸ್ಮಾಲೆಸ್ಟ್ ಕಂಪೋನೆಂಟ್ಸ್ ಆಫ್ ದ ಸೊಸೈಟಿ, ನೇಮ್ಲಿ ಇಂಡಿವಿಜುವಲ್. ಸಮಾಜದ ಅತಿ ಚಿಕ್ಕ ಘಟಕಗಳ ಅಧ್ಯಯನ ಮಾಡ್ತದೆ ಇದು, ನೇಮ್ಲಿ ಇಂಡಿವಿಜುವಲ್, ವೈಯಕ್ತಿಕವಾಗಿ ಅಥವಾ ಒಂದು ಕುಟುಂಬ ಅಥವಾ ಗೃಹದ ಬಗ್ಗೆ ಅಥವಾ ಒಂದು ಚಿಕ್ಕ ಬಿಸ್ನೆಸ್ ಫರ್ಮ್ ಅಥವಾ ಉದ್ಯಮದ ಬಗ್ಗೆ. ಸಮ್ ಸಚ್ ಡಿಸಿಷನ್ಸ್ ಆರ್: ಯು ಹ್ಯಾವ್ ಟು ಬೈ ವೇರಿಯಸ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಇದು ಯಾವುದು ಬೇಡ ನಿಮಗೆ.
ಜಸ್ಟ್ ಮೈಕ್ರೋ ಎಕನಾಮಿಕ್ಸ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿಲ್ಲ, ಒಬ್ಬ ವ್ಯಕ್ತಿಯ ಬಗ್ಗೆ, ಒಂದು ಗ್ರಹದ ಅಥವಾ ಕುಟುಂಬದ ಬಗ್ಗೆ ಅಥವಾ ಒಂದು ಚಿಕ್ಕ ಉದ್ಯಮದ ಬಗ್ಗೆ ಅಧ್ಯಯನ ಮಾಡ್ತೇವೆ, ಚಿಕ್ಕ ಘಟಕಗಳನ್ನಾಗಿ ಅಧ್ಯಯನ ಮಾಡ್ತೇವೆ. ಮೈಕ್ರೋ ಅಂದರೆ ವೆರಿ ಸ್ಮಾಲ್, ಇಲ್ಲಿ ಅಥವಾ ಅದೇ ಮ್ಯಾಕ್ರೋ ಅಂದರೆ ವ್ಯಕ್ತಿಯ ಬದಲಾಗಿ ದೇಶದ, ಪ್ರಪಂಚದ ಅರ್ಥವ್ಯವಸ್ಥೆಯನ್ನು ಅಧ್ಯಯನ ಮಾಡೋದು. ಕೇವಲ ಒಂದು ಬಿಸ್ನೆಸ್ ಫರ್ಮ್ ಅಲ್ಲ, ಪ್ರಪಂಚದಲ್ಲಿರುವ ಅಥವಾ ದೇಶದಲ್ಲಿರುವ ಎಲ್ಲ ವ್ಯವಹಾರ ಸಂಘಟನೆಗಳ ಬಗ್ಗೆ, ಉದ್ಯಮಗಳ ಬಗ್ಗೆ, ದೇಶದ ಅರ್ಥವ್ಯವಸ್ಥೆಯ ಬಗ್ಗೆ ಮ್ಯಾಕ್ರೋ ಎಕನಾಮಿಕ್ಸ್ ಏನು ಮಾಡುತ್ತೆ, ಅಧ್ಯಯನ ಮಾಡುತ್ತೆ. ಸೊ ಇದೆಲ್ಲ ನಿಮಗೆ ಬೇಡ, ಫಸ್ಟ್ ಹೇಳಿದ 4 ಪಾಯಿಂಟ್ಸ್ ಸಾಕು. ಹಾಗೆ ಇಲ್ಲಿ ಮ್ಯಾಕ್ರೋ ಅಂತ ಹೇಳಿದ್ರೆ ದ ವರ್ಡ್ ಮ್ಯಾಕ್ರೋ ಮೀನ್ಸ್ ಟೋಟಲ್ ಆರ್ ಲಾರ್ಜ್. ಅಲ್ಲಿ ಸ್ಮಾಲ್ ಅಂತ ತಿಳ್ಕೊಂಡ್ರೆ ಇಲ್ಲಿ ಲಾರ್ಜ್ ಅಥವಾ ವಿಶಾಲ. ದ ಸೊಸೈಟಿ ಆನ್ ದ ಕಂಟ್ರಿ ಆರ್ ದ ಎಕನಾಮಿ ಈಸ್ ಎ ವೆರಿ ಲಾರ್ಜ್ ದ ಎಂಟಿಟಿ ಕಂಪೇರ್ಡ್ ಟು ಆ್ಯನ್ ಇಂಡಿವಿಜುವಲ್. ನಾನು ಆಗಲೇ ಹೇಳಿದೆ, ಅಲ್ಲಿ ವ್ಯಕ್ತಿಯ ಆರ್ಥಿಕ ಚಟುವಟಿಕೆಗಳನ್ನು ಅಧ್ಯಯನ ಮಾಡಿದರೆ ಇದು ದೇಶದ ಅಥವಾ ಪ್ರಪಂಚದ ಆರ್ಥಿಕ ಚಟುವಟಿಕೆಗಳ ಬಗ್ಗೆ ಅಧ್ಯಯನ ಮಾಡ್ತೇವೆ. ಸಮ್ ಡಿಸಿಷನ್ ಹ್ಯಾವ್ ಟು ಬಿ ಟೇಕನ್ ಎಟ್ ಸಚ್ ದ ಅಗ್ರಿಗೇಟಿವ್ ಲೆವೆಲ್. ಅಲ್ಲಿ ಇಂಡಿವಿಜುವಲ್ ಲೆವೆಲ್ ಆರ್ ಸ್ಮಾಲ್ ಲೆವೆಲಲ್ಲಿ ತಗೊಂಡ್ರೆ ಇಲ್ಲಿ ಅಗ್ರಿಗೇಟಿವ್ ಲೆವೆಲ್ ಅಂದರೆ ಸರಾಸರಿಯಾಗಿ ಇಲ್ಲಿ ಡಿಸಿಷನ್ ಅನ್ನು ತಗೊಳ್ಳುತ್ತೆ. ದ ಎಕನಾಮಿಕ್ ಡಿಸಿಷನ್ ಟೇಕನ್ ಆಟ್ ದ ಲೆವೆಲ್ ಆಫ್ ದ ಎಕನಾಮಿ ಆಸ್ ಎ ಹೋಲ್ ಆರ್ ದ ಸಬ್ಜೆಕ್ಟ್ ಮ್ಯಾಟರ್ ಆಫ್ ದ ಮ್ಯಾಕ್ರೋ ಎಕನಾಮಿಕ್ಸ್. ಇಲ್ಲಿವರೆಗೆ ನೀವು ಅದನ್ನು ಬರೀಬೇಕು. ಸಬ್ಜೆಕ್ಟ್ ಮ್ಯಾಟರ್ ಹೇಳಿದ್ರೆ ಇಡಿಯಾಗಿ ಅದನ್ನು ಘಟಕಗಳನ್ನಾಗಿ ಅಧ್ಯಯನ ಮಾಡೋದಿಲ್ಲ. ಸೊ ದಿಸ್ ಈಸ್ ಅಬೌಟ್ ಮ್ಯಾಕ್ರೋ ಎಕನಾಮಿಕ್ಸ್. ನಿಮಗೆ ಇಲ್ಲಿ ಇಷ್ಟೇ ಸಾಕು. 4 ಪಾಯಿಂಟನ್ನು ಬರೆದ್ರೆ ಅಲ್ಲಿ ಹೇಳಿದ 4 ಪಾಯಿಂಟ್, ಅದೇ ರೀತಿ ಇಲ್ಲಿ ಹೇಳಿದ 4 ಪಾಯಿಂಟನ್ನು ಡಿಫ್ರೆನ್ಸನ್ನು ಒಂದು ಅರ್ಥ ಮಾಡ್ಕೊಳ್ಳಿ. ಮೈಕ್ರೋ ಅಂದರೆ ಚಿಕ್ಕ, ಒಂದು ವ್ಯಕ್ತಿಯ ಬಗ್ಗೆ ಅಥವಾ ಒಂದು ಕುಟುಂಬದ ಆರ್ಥಿಕ ಚಟುವಟಿಕೆ ಬಗ್ಗೆ ಅಧ್ಯಯನ ಉದಾಹರಣೆ. ಮ್ಯಾಕ್ರೋ ಅಂದರೆ ದೇಶದಲ್ಲಿರುವ ಎಲ್ಲ ಜನರ ಎಲ್ಲ ಆರ್ಥಿಕ ಚಟುವಟಿಕೆಗಳನ್ನು ಅಧ್ಯಯನ ಮಾಡೋದು. ಇಷ್ಟು ನೀವು ಅರ್ಥ ಮಾಡಿಕೊಂಡು ಸಾಕು. ಇದನ್ನು ಅಲ್ಲಿಗೆ ಬಿಡಿ, ಅದರ ಬಗ್ಗೆ ಹೆಚ್ಚು ಬೇಡ. ದ ವೆರಿ ಇಂಪಾರ್ಟೆಂಟ್ ಕ್ವಶನ್ ನೆಕ್ಸ್ಟ್ ಒನ್, ದ ಬೇಸಿಕ್ ಎಕನಾಮಿಕ್ ಪ್ರಾಬ್ಲಮ್. ಅರ್ಥಶಾಸ್ತ್ರದ ಕೆಲವು ಸಮಸ್ಯೆಗಳು, ಮುಖ್ಯವಾಗಿ 3 ಸಮಸ್ಯೆಗಳಿವೆ, ವೆರಿ ಇಂಪಾರ್ಟೆಂಟ್. ದ ಪ್ರಾಬ್ಲಮ್ಸ್ ಆಫ್ ಎಕನಾಮಿಕ್ಸ್ ಅರೈಸ್ ಡ್ಯೂ ಟು ಸ್ಕ್ಯಾರ್ಸಿಟಿ ಆಫ್ ರಿಸೋರ್ಸಸ್ ವಿಚ್ ಫೋರ್ಸಸ್ ಅಸ್ ಟು ಮೇಕ್ ಸೂಟೇಬಲ್ ಚಾಯ್ಸ್. ಇದಕ್ಕೆ ಮೂಲ ಕಾರಣ ಕೊರತೆ. ಆ ಕೊರತೆಯಿಂದ ಹುಟ್ಟಿಕೊಳ್ಳುವ ಆಯ್ಕೆ. ಆಗ ನಾವು 3 ಸಮಸ್ಯೆಗಳನ್ನು ಎದುರಿಸಬೇಕು. ಒಂದು ವಸ್ತುವಿನ ಉತ್ಪಾದನೆ ಮಾಡುವಾಗ ನಮ್ಮ ಎದುರಿಗೆ ಬರುವುದು 3 ಸಮಸ್ಯೆ. ಏನನ್ನು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು, ಯಾರಿಗಾಗಿ ಉತ್ಪಾದಿಸಬೇಕು. ಅರ್ಥ ಮಾಡ್ಕೊಳ್ಳಿ. ವಾಟ್ ಟು ಪ್ರೊಡ್ಯೂಸ್, ಹೌ ಟು ಪ್ರೊಡ್ಯೂಸ್, ಫಾರ್ ಹೋಮ್ ಟು ಪ್ರೊಡ್ಯೂಸ್. ನಮ್ಮಲ್ಲಿ ಸಾಧನ ಸಂಪನ್ಮೂಲಗಳ ಕೊರತೆ ಇರುವುದರಿಂದ ಇದ್ದ ಸಾಧನ ಸಂಪನ್ಮೂಲಗಳನ್ನು ಯಾವುದು ಅಗತ್ಯ ಅದನ್ನು ಪರಿಹರಿಸಿಕೊಂಡು ಮೊದಲು ಉಪಯೋಗಿಸ್ಕೊಳ್ಬೇಕು. ಅದಕ್ಕೋಸ್ಕರ ವಸ್ತುವಿನ ಉತ್ಪಾದನೆಯ ಕ್ರಿಯೆಯಲ್ಲಿ ತೊಡಗಿದಾಗ ನಮಗೆ ಎದುರಾಗುವ ಸಮಸ್ಯೆಗಳು 3. ವಾಟ್ ಟು ಪ್ರೊಡ್ಯೂಸ್, ಹೌ ಟು ಪ್ರೊಡ್ಯೂಸ್, ಫಾರ್ ಹೋಮ್ ಟು ಪ್ರೊಡ್ಯೂಸ್. ಏನನ್ನು ಉತ್ಪಾದಿಸಬೇಕು, ಯಾರಿಗೆ ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು. ಸೊ ದೀಸ್ ಆರ್ ಕಾಲ್ಡ್ ದ ಎಕನಾಮಿಕ್, ಬೇಸಿಕ್ ಎಕನಾಮಿಕ್ ಪ್ರಾಬ್ಲಮ್ಸ್. ಅರ್ಥ ಮಾಡ್ಕೊಳ್ಳಿ. An individual or society has to decide about what goods and services to produce. ಒಬ್ಬ ವ್ಯಕ್ತಿ ಅಥವಾ ಸಮಾಜ ಮೊದಲಿಗೆ ಯಾವ ವಸ್ತುವನ್ನು ಉತ್ಪಾದನೆ ಮಾಡಬೇಕು ಎನ್ನುವುದನ್ನು ಮೊದಲು ಆಯ್ಕೆ ಮಾಡಿಕೊಳ್ಳಬೇಕು. ವೆದರ್ ಟು ಪ್ರೊಡ್ಯೂಸ್ ಮೋರ್ ಆಫ್ ಫುಡ್ ಆರ್ ವೆಪನ್ಸ್. ನಿಮ್ಮ ಮುಂದೆ ಆಹಾರ ಮತ್ತು ಶಸ್ತ್ರ ಇವುಗಳ ಆಯ್ಕೆ ಬಂದಾಗ ಮೊದಲು ಆಹಾರ. ಅಗ್ರಿಕಲ್ಚರ್ ಆರ್ ಇಂಡಸ್ಟ್ರಿ, ಯಾವುದು ಫಸ್ಟ್? ನಮಗೆ ಆಹಾರದ ಉತ್ಪಾದನೆ, ಅಗ್ರಿಕಲ್ಚರ್ ಬೇಕು. ಎಜುಕೇಷನ್ ಆರ್ ಹೆಲ್ತ್, ಬೋತ್ ಆರ್ ಇಂಪಾರ್ಟೆಂಟ್. ವಿಚ್ ಇಸ್ ದ ಫಸ್ಟ್ ಒನ್? ಕನ್ಸ್ಯೂಮರ್ ಗೂಡ್ಸ್ ಆರ್ ಮೆಷಿನರೀಸ್, ಯಾವುದು ಮಾಡಬೇಕು ಎನ್ನುವುದನ್ನು ಡಿಸೈಡ್ ಮಾಡಬೇಕು. ದ ಟೈಪ್ ಆಫ್ ಕ್ವಾಂಟಿಟಿ ಆಫ್ ವೇರಿಯಸ್ ಗೂಡ್ಸ್ ಪ್ರೊಡ್ಯೂಸ್ಡ್ ಡಿಪೆಂಡ್ಸ್ ಅಪಾನ್ ದ ರಿಸೋರ್ಸಸ್ ಅವೈಲಬಿಲಿಟಿ. ನಾನು ಆಗಲೇ ಹೇಳಿದಾಗೆ ನೀವು ಉತ್ಪಾದನೆ ಮಾಡುವ ವಸ್ತುಗಳ ಪ್ರಮಾಣ ನಿಮ್ಮಲ್ಲಿರುವ ಸಂಪನ್ಮೂಲಗಳ ಮಿತಿಯನ್ನು ಅವಲಂಬಿಸಿರ್ತದೆ. ಆದ ಕಾರಣ ಯಾವ ವಸ್ತುವನ್ನು ಉತ್ಪಾದನೆ ಮಾಡಬೇಕು. ನೆಕ್ಸ್ಟ್ ಹೌ ಟು ಪ್ರೊಡ್ಯೂಸ್, ಆ ವಸ್ತುವನ್ನು ಹೇಗೆ ಪ್ರೊಡ್ಯೂಸ್ ಮಾಡಬೇಕು, ಉತ್ಪಾದನೆ ಮಾಡಬೇಕು. ಅಂದರೆ ಅತಿ ಕಡಿಮೆ ಸಮಯದಲ್ಲಿ ಹೆಚ್ಚು ಉತ್ಪಾದನೆ ಆಗಬೇಕು, ಯಾವ ಮೆಷಿನರಿಯನ್ನು ಯೂಸ್ ಮಾಡಬೇಕು, ಯಾವ ತಂತ್ರಜ್ಞಾನವನ್ನು ಉಪಯೋಗ ಮಾಡಬೇಕು ಎಂಬುದನ್ನು ನೀವು ಡಿಸೈಡ್ ಮಾಡಬೇಕು. ದೇರ್ ಆರ್ ಡಿಫ್ರೆಂಟ್ ವೇಸ್ ಟು ಪ್ರೊಡ್ಯೂಸ್ ಗಿವನ್ ಗೂಡ್ಸ್. ಡಿಫ್ರೆಂಟ್ ಕಾಂಬಿನೇಷನ್ ಆಫ್ ಇನ್ಪುಟ್ಸ್ ಆ್ಯಂಡ್ ರಿಸೋರ್ಸಸ್ ಕ್ಯಾನ್ ಬಿ ಯೂಸ್ಡ್ ಟು ಪ್ರೊಡ್ಯೂಸ್ ಎ ಗಿವನ್ ಅಮೌಂಟ್ ಆಫ್ ಗೂಡ್ಸ್ ಆರ್ ಸರ್ವಿಸಸ್. ದಿಸ್ ಈಸ್ ಕಾಲ್ಡ್ ದ ಟೆಕ್ನಾಲಜಿ ಆಫ್ ಪ್ರೊಡಕ್ಷನ್. ನಾನು ಆಗಲೇ ಹೇಳಿದೆ, ಯಾವ ಟೆಕ್ನಾಲಜಿಯನ್ನು ಉಪಯೋಗಿಸಿದರೆ ನಿಮಗೆ ಅಧಿಕ ಲಾಭ ಬರ್ತದೆ ಅಥವಾ ಹೆಚ್ಚು ಉತ್ಪಾದನೆ ಮಾಡ್ಬೋದು, ಅದಕ್ಕೆ ನೀವು ಆಯ್ಕೆ ಮಾಡಿಕೊಳ್ಳುವ ಮಾರ್ಗ, ಅದನ್ನೇ ಹೌ ಟು ಪ್ರೊಡ್ಯೂಸ್. ಇದು 2ನೇ ಸಮಸ್ಯೆ ನೀವು ಎದುರಿಸಬೇಕಾದದ್ದು. ಒಳ್ಳೆಯ ತಂತ್ರಜ್ಞಾನವನ್ನು, ಆಧುನಿಕ ತಂತ್ರಜ್ಞಾನವನ್ನು ಉಪಯೋಗಿಸ್ಕೊಂಡು
ಆ ಮೂಲಕ ಕಡಿಮೆ ಅವಧಿಯಲ್ಲಿ ಹೆಚ್ಚನ್ನು ಉತ್ಪಾದನೆ ಮಾಡಿದರೆ ನಿಮಗೆ ಲಾಭ ಆಗುತ್ತೆ. ಸೊ ದಿಸ್ ಇಸ್ ದ ಸೆಕೆಂಡ್ ಪ್ರಾಬ್ಲಮ್. ನೆಕ್ಸ್ಟ್, ಫಾರ್ ಹುಮ್ ಟು ಪ್ರೊಡ್ಯೂಸ್. ನೀವು ಉತ್ಪಾದಿಸಿದ ಸರಕನ್ನು ಕೊಂಡುಕೊಳ್ಳುವವರು ಯಾರು ಅದನ್ನೇ ನೀವು ಡಿಸೈಡ್ ಮಾಡಬೇಕು. ಮಾರ್ಕೆಟಲ್ಲಿ ಅಥವಾ ಸೊಸೈಟಿಯಲ್ಲಿ ಯಾವ ವಸ್ತುವಿಗೆ ಡಿಮಾಂಡ್ ಇದೆ ಹೆಚ್ಚು ಅಂಥ ವಸ್ತುವನ್ನು ನೀವು ಉತ್ಪಾದನೆ ಮಾಡಬೇಕು, ಅದನ್ನು ಆಯ್ಕೆ ಮಾಡಿಕೊಳ್ಬೇಕು. ಹಾಗಿದ್ರೆ ಈಗ ಸಾಮಾನ್ಯವಾಗಿ ಎಲ್ಲರಿಗೂ ಬೇಕಾದದ್ದು ಆಹಾರ ಪದಾರ್ಥ. ಆಹಾರ ಪದಾರ್ಥವನ್ನು ಉತ್ಪಾದನೆ ಮಾಡಿದರೆ ನಿಮ್ಮದು ಅದು ಎಲ್ಲರೂ ಕೊಂಡುಕೊಳ್ತಾರೆ, ನಿಮಗೆ ಲಾಭ ಗಳಿಸ್ತಾರೆ. ಅದಕ್ಕೆ ಹೇಳ್ತಾರೆ, ಹೂ ವಿಲ್ ಗೆಟ್ ದ ಗೂಡ್ಸ್ ಆರ್ ಪ್ರೊಡ್ಯೂಸ್ಡ್ ಆ್ಯಂಡ್ ಇನ್ ವಾಟ್ ಕ್ವಾಂಟಿಟೀಸ್. ಯಾರು ನಿಮ್ಮ ವಸ್ತುವನ್ನು ಕೊಂಡುಕೊಳ್ತಾರೆ, ಯಾವ ಪ್ರಮಾಣದಲ್ಲಿ. ದಿಸ್ ಈಸ್ ದ ಪ್ರಾಬ್ಲಮ್ ಆಫ್ ಇಶ್ಯೂ ಆಫ್ ಡಿಸ್ಟ್ರಿಬ್ಯೂಷನ್ such that each person should get at least a minimum quantity of goods. Minimum quantity of goods and services are the consumption. ಪ್ರತಿಯೊಬ್ಬ ವ್ಯಕ್ತಿಗೂ ಅಗತ್ಯವಾದ ವಸ್ತುಗಳು ಬೇಕು, ಆ ಅಗತ್ಯವಾದ ವಸ್ತುವನ್ನೇ ನೀವು ಉತ್ಪಾದನೆ ಮಾಡ್ತೀರಿ. ಹಾಗೆ ಮಾರ್ಕೆಟಲ್ಲಿ ಅಥವಾ ಸಮಾಜದಲ್ಲಿ ನಿಮ್ಮ ವಸ್ತುವನ್ನು ಕೊಂಡುಕೊಳ್ಳುವರ ಸಂಖ್ಯೆ ಎಷ್ಟಿದೆ ಎನ್ನುವುದರ ಆಧಾರದ ಮೇಲೆ ನೀವು ಆ ವಸ್ತುವನ್ನು ಉತ್ಪಾದನೆ ಮಾಡಬೇಕಾಗುತ್ತೆ. ಸೊ ದೀಸ್ ಆರ್ ದ ಬೇಸಿಕ್ ಪ್ರಾಬ್ಲಮ್ಸ್ ಆಫ್ ಎಕನಾಮಿಕ್ಸ್. ಒನ್ಸ್ ಅಗೇನ್ ರೀಕಾಲ್ ಟು ಯು ದ ವಾಟ್ ಟು ಪ್ರೊಡ್ಯೂಸ್, ಹೌ ಟು ಪ್ರೊಡ್ಯೂಸ್, ಫಾರ್ ಹುಮ್ ಟು ಪ್ರೊಡ್ಯೂಸ್. ಇದನ್ನು ಅರಿತು ನೀವು ಉತ್ಪಾದನೆ ಚಟುವಟಿಕೆಯಲ್ಲಿ ತೊಡಗಿದರೆ ನೀವು ಆ ಉದ್ಯಮದಲ್ಲಿ ಯಶಸ್ವಿ ಆಗ್ತೀರಿ, ಲಾಭವನ್ನು ಗಳಿಸ್ತೀರಿ. ಸೊ ದಟ್ಸ್ ಆಲ್. So try to answer the question given in your exercise. Read and watch, observe the lesson carefully and read the textbook carefully and try to write the question, answer to the question given in your exercise. Easy questions are there. ಅಲ್ಲಿ ನಿಮ್ಗೆ ಒಂದು ಕಷ್ಟ ಆಗಿದೆ, ಯಾವುದಕ್ಕೆ ಹೇಳಿದೆ, ಡಿಫ್ರೆನ್ಸ್ ಬಿಟ್ವೀನ್ ಮೈಕ್ರೋ ಆ್ಯಂಡ್ ಮ್ಯಾಕ್ರೋ. ನಾನು ಹೇಳಿದೆ ಫಸ್ಟ್ ಪ್ಯಾರಾಗ್ರಾಫನ್ನು, ಎರಡರಲ್ಲಿ ಫಸ್ಟ್ ಪ್ಯಾರಾಗ್ರಾಫವನ್ನು ಉತ್ತರವಾಗಿ ಬರೀರಿ. ದಟ್ಸ್ ಆಲ್. ಥ್ಯಾಂಕ್ ಯು ಆಲ್ ಆಫ್ ಯು.